ಇಂದು ಜೀವಿಸುವ ಯೇಸುವಿನ ನಾಮದಲ್ಲಿ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನಿಮ್ಮೆಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ವಾಕ್ಯ ಆಲಿಸುವ ಈ ನಿಮಿಷ ದೇವರಲ್ಲಿ ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮ ವಾಕ್ಯ ಆಲಿಸುವ ನಮ್ಮನ್ನು ಸಮೃದ್ಧಿಯಾಗಿ ಅನುಗ್ರಹಿಸಿರಿ. ಇಂದು ಆಲಿಸುವ ವಾಕ್ಯ, ಅದರ ಸಾರಾಂಶ, ದೇವರ ಪ್ರೀತಿಯನ್ನು, ದೇವರ ಶಕ್ತಿಯನ್ನು ನಮಗೆ ಅನುಭವಿಸಲು ಸಾಧ್ಯವಾಗಲಿ. ನಮ್ಮಿಂದ ಯಾರೆಲ್ಲ ಆಗಿದೆ ವಾಕ್ಯವನ್ನು ಆಲಿಸುವುದು, ದೇವರ ಶಕ್ತಿ, ದೇವರ ಪ್ರೀತಿ ಅನುಭವಿಸಲು ಸಾಧ್ಯವಾಗಲಿ. ಆಮೇಲೆ ಮಕ್ಕಳಿಗಾಗಿ ಇರುವ ಈ ಪ್ರಾರ್ಥನೆಯಲ್ಲಿ ಒಂದು ಅದ್ಭುತ ಸಾಕ್ಷಿ ನಿಮಗೆ ಹೇಳಲು ಸಾಧ್ಯವಾಗಲಿ. ಈ ಶುಶ್ರೂಷೆಯಲ್ಲಿ ಮಕ್ಕಳನ್ನು ದೇವರೇ ನಿಮ್ಮ ಪವಿತ್ರ ರಕ್ತದಿಂದ ಪವಿತ್ರೀಕರಿಸಿ ವಾಕ್ಯದಿಂದ ತುಂಬಿರಿ ಎಂದು ಪ್ರಾರ್ಥಿಸುತ್ತೇನೆ. ಆಮೇಲೆ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 11ನೇ ವಾಕ್ಯ. ಎಚ್ಚರಿಕೆ, ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಸರ್ವೇಶ್ವರನ ಆಜ್ಞಾವಿಧಿ ನಿರ್ಣಯಗಳನ್ನು ಕೈಗೊಳ್ಳದವರು ಅವರನ್ನು ಮರೆತು ಬಿಡುವವರು ಆಗಬೇಡಿ. ಪ್ರಿಯರೇ, ದೇವರನ್ನು ನಮಗೆ ಮರೆಯಬಾರದು. ದೇವರ ವಾಕ್ಯವನ್ನು ಸ್ಮರಿಸದೆ ಧ್ಯಾನಿಸದೇ ಇರಬಾರದು. ದೇವರ ಆಜ್ಞೆಗಳ ವಿಧಿಗಳನ್ನು ಆಲಿಸುವಾಗ ಲಭಿಸುವ ಅನುಗ್ರಹವಾಗಿದೆ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 12ರಿಂದ 14ರವರೆಗೆ ಇರುವ ವಾಕ್ಯಗಳು. ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೊಳ್ಳೆ ಮನೆಗಳನ್ನು ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಕರುಗಳು, ಆಡು ಕುರಿಗಳು, ಬೆಳ್ಳಿ ಬಂಗಾರ ಹಾಗೂ ಆಸ್ತಿಯೆಲ್ಲವೂ ಹೆಚ್ಚುತ್ತಿರುವಾಗ ನೀವು ಗರ್ವಗೊಂಡು ನಿಮ್ಮ ದೇವರಾದ ಸರ್ವೇಶ್ವರವನ್ನು ಮರೆತು ಬಿಟ್ಟಿರಿ. ಪ್ರಿಯರೇ, ದೇವರ ಅನುಗ್ರಹವಾಗಿದೆ ನಮ್ಮ ಜೀವನದಲ್ಲಿ ಉಳಿತು ಉಂಟಾಗಲು ಕಾರಣ. ನಮ್ಮ ಜೀವನದಲ್ಲಿ ಉಳಿತು ಅನುಗ್ರಹ ಬರುವಾಗ ಅನುಗ್ರಹಿಸಿದ ದೇವರನ್ನು ನಾವು ಮರೆತು ಬಿಡುತ್ತೇವೆ. ಆಮೇಲೆ ನಮಗೆ ದೇವರಿಗೂ ದೇವರ ವಾಕ್ಯವನ್ನು ಆಲಿಸಲು ಸಮಯವಿರುವುದಿಲ್ಲ. ಪ್ರಿಯರೇ, ಎಲ್ಲ ಅನುಗ್ರಹವಿದ್ದರೂ, ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಇದ್ದರೂ, ನಮ್ಮನ್ನು ಅನುಗ್ರಹಿಸಿದ ದೇವರನ್ನು, ಸಕಲವನ್ನು ನಮಗೆ ನೀಡಿದ ದೇವರನ್ನು ಮರೆತು ಹೋಗಬಾರದು. ಕಂಡು ಕಾಣದಂತೆ ನಟಿಸಬಾರದು. ಹೀಗೆ ಮರೆತು ಹೋಗದೆ ಇದ್ದರೆ ನಮಗಿರುವ ಅನುಗ್ರಹ ದೇವರು ಇನ್ನೂ ಹೆಚ್ಚು ಮಾಡುತ್ತಾರೆ. ಅಲ್ಲೆಲೂಯಾ. ದೇವರಲ್ಲಿ ಮರೆತು ಹೋದರೆ ನಮ್ಮಲ್ಲಿರುವ ಎಲ್ಲವೂ ಸಹ ಮಾಯವಾಗುತ್ತದೆ. ಪ್ರಿಯರೇ, ವಾಕ್ಯದಲ್ಲಿ ಲಭಿಸಿದ ಅಭಿಷೇಕ ಎಂದಿಗೂ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ನೆಲೆ ನಿಲ್ಲಬೇಕು. ಅದಕ್ಕಾಗಿ ನಾವು ಹೀಗೆ ಪ್ರಾರ್ಥಿಸೋಣ. ದೇವರೇ, ನೀವು ಕೊಡುವ ಅನುಗ್ರಹ, ಅಭಿಷೇಕ, ಆಶೀರ್ವಾದವನ್ನು ನಾನು ಒಮ್ಮೆಯೂ ಮರೆಯಬಾರದು. ಹಲ್ಲೆಲೂಯಾ. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.